ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು 3 ಬೈಕ್ ಲಾಂಚಸ್ ಬಗ್ಗೆ. ಸೊ ಅದರಲ್ಲಿ ಒಂದು ಲಾಂಚು ಕಂಪ್ಲೀಟ್ಲಿ ಮರೆಯಾಗ್ಬಿಟ್ಟಿದೆ, ಎಲ್ಲೂ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ, ಲಾಂಚ್ ಬಗ್ಗೆ. ಹಾಗೂ 2 ಲಾಂಚಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿಕೊಂಡಿದೆ. ಸೊ ಫಸ್ಟ್ ಲಾಂಚ್ ಯಾವುದು ಮರೆಯಾಗಿರುವಂಥ ಲಾಂಚ್ ಬಂದ್ಬಿಟ್ಟು ಈಸ್ ದ ಟಿ ವಿ ಎಸ್ ಅಪಾಚೆ RR310. ಸೊ ಅದರದ್ದೊಂದು ಲಾಂಚು. ಅದು ಬಿಟ್ಟರೆ ನಿಮ್ಮದು ಟ್ರಯಾಂಪ್ ಅವ್ರದ್ದು 2 ಗಾಡಿ ಲಾಂಚ್ ಮಾಡಿದ್ದಾರೆ. ಸೊ ಒಂದು ಬಂದು ಅಪ್ಡೇಟೆಡ್ ವರ್ಷನ್ ಆಫ್ ಸ್ಪೀಡ್ 400 2025 ವರ್ಷನ್ನು ಸ್ಪೀಡ್ 400, ಹಾಗೂ ನೆಕ್ಸ್ಟ್ ಒಂದು ಬಂದು ಟ್ರಯಾಂಪ್ ಸ್ಪೀಡ್ T4 ಅಂತ ಒಂದು ಡೌನ್ಗ್ರೇಡೆಡ್ ವರ್ಷನ್ ಆಫ್ ಸ್ಪೀಡ್ 400 ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ಲಿ ಲೆಟ್ ಮೀ ಡಿಸ್ಕಸ್ ರಿಗಾರ್ಡಿಂಗ್ ದ ಟಿ ವಿ ಎಸ್ ಅಪಾಚೆ RR310, ವಿಚ್ ಇದರ ಲಾಂಚ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ತುಂಬ ಅಪರೂಪಕ್ಕೆ ನಿಮ್ಗೆ ಯಾವುದೋ ಒಂದು ಸಣ್ಣ ಪುಟ್ಟ ಯೂಟ್ಯೂಬು ಆರ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಪೋಸ್ಟ್ಗಳು ಕಾಣುತ್ತೆ, ಎಷ್ಟು ಅದರದ್ದು ಲಾಂಚಿಂಗ್ ಪ್ರೈಸು ಆ್ಯಂಡ್ ಬೇಸಿಕಲಿ ಸ್ಪೆಸಿಫಿಕೇಷನ್ನು. ಸೊ ಬೇಸಿಕಲಿ ಈ RR310 ಬಂದ್ಬಿಟ್ಟು ನಿಮಗೆ 2,75,000 ಎಕ್ಸ್ ಶೋರೂಮಲ್ಲಿ ಲಾಂಚ್ ಮಾಡಿದ್ದಾರೆ. ಅದು ಬೇಸಿಕಲಿ ಸ್ಟಾರ್ಟಿಂಗ್ ಪ್ರೈಸು. ಅದರ ಜೊತೆಗೆ ನಿಮಗೆ ಎಷ್ಟೊಂದು ಡೈನಾಮಿಕ್ ಪ್ಯಾಕ್ಸು ಆ್ಯಂಡ್ ಆಲ್ ದ ಅದರ್ ಪ್ಯಾಕ್ಸ್ ಗೀಕ್ಸ್ ಎಲ್ಲ ಜಸ್ಟ್ ಲೈಕ್ RTR310 ಯಾವ ಥರ ಇತ್ತು ಆ ಥರ ಇದೆ. ಆ್ಯಂಡ್ ಇದರಲ್ಲಿ ಕಂಪ್ಲೀಟ್ಲಿ ಫೀಚರ್ ಲೋಡೆಡ್ ಗಾಡಿ ಇದೆ. ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನು, ಟ್ರ್ಯಾಕ್ಷನ್ ಕಂಟ್ರೋಲು, ಕ್ವಿಕ್ ಶಿಫ್ಟರು, ಆಟೋ ಬ್ಲಿಪ್ಪರು, ಲೈಕ್ ರೈಡಿಂಗ್ ಮೋಡ್ಸು, ಲೈಕ್ ಎಷ್ಟು ಟಿ ವಿ ಎಸ್ ನಿಮ್ಗೆ ಗೊತ್ತು ದಟ್ ಅವರು ಸ್ವಲ್ಪನೂ ಕಂಜೂಸಿ ಮಾಡಲ್ಲ. ಅವ್ರದ್ದು ಈವನ್ ಬಜೆಟ್ ಸೆಗ್ಮೆಂಟ್ ಗಾಡಿ ಲೈಕ್ ಟಿ ವಿ ಎಸ್ ರಾನಿನಲ್ಲೇ ನಿಮಗೆ ಆಲ್ಮೋಸ್ಟ್ ತುಂಬ ಫೀಚರ್ ಕೊಡ್ತಾರೆ. ಸೊ ಅದನ್ನು ನೋಡಿದ್ರೆ ನಿಮ್ಗೆ RTR310 ನೋಡ್ಬಿಟ್ಟಿದ್ದೀರಾ, ಫೀಚರ್ ರಿಚ್ ಆಗಿದೆ. ಇದು ಇವ್ರದ್ದು ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್ ಬೇಸಿಕಲಿ RR310. ಅದೇ ನನಗೆ ತುಂಬ ಸರ್ಪ್ರೈಸ್ ಆಯಿತು, ಟು ಬಿ ವೆರಿ ಆನೆಸ್ಟ್. ಈ ಥರ ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್ನ ಇವ್ರು ಲಾಂಚ್ ಮಾಡಬೇಕಾದ್ರೆ ಏನೋ ಒಂಥರ ಬಸ್ ಇಲ್ಲ, ಏನೂ ಇಲ್ಲ, ಏನು ಟೀಸರ್ ಗೀಸರ್ ಏನೂ ಇಲ್ಲ, ಸುಮ್ಮನೆ ಏನೋ ಒಂದು ಜಸ್ಟ್ ಫೋಟೋಸ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾಯಿದೆ ಅವ್ರದ್ದು. ಸೊ ಅದೊಂದು ಬೇಜಾರಾಯಿತು. ಐ ಹೋಪ್ ಇವ್ರದ್ದು ಟೆಸ್ಟ್ ರೈಡು ಹಾಗೂ ಇವ್ರದ್ದು ವಾಕ್ ಅರೌಂಡ್ ಸೂನ್ ಬರುತ್ತೆ. ಬಿಕಾಸ್ ನಾನೇನು ನೋಡಲೇ ಇಲ್ಲ ಯಾವುದು, ಜಸ್ಟ್ ಸುಮ್ಮನೆ ಲಾಂಚ್ ಮಾಡಿಬಿಟ್ರು ಜಸ್ಟ್ ಡೈರೆಕ್ಟಾಗಿ 2.75 lakhs ಅಂತ. ಸೊ ಸ್ವಲ್ಪ ಐ ಫೀಲ್ ದಟ್ ಟಿ ವಿ ಎಸ್ ಅವರು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು. ದಿಸ್ ಇಸ್ ದೇರ್ ಪ್ರೀಮಿಯಂ ಪ್ರಾಡಕ್ಟು. ಸೊ ಇಟ್ ಈಸ್ ಕೈಂಡ್ ಆಫ್ ಕನ್ಸಿಡರ್ಡ್ ವೆರಿ ಕ್ಲೋಸ್ ಟು BMW. ಅಂದರೆ ಎಂಥೂಸಿಯಾಸ್ಟ್ಗೆಲ್ಲ ಅದೇ ಥರ ಒಂದು ಆಸ್ಪಿರೇಷನಲ್ ಪ್ರಾಡಕ್ಟ್ ಇದು. ಲೈಕ್ ಲಾಟ್ ಆಫ್ ಮಿಡಲ್ ಕ್ಲಾಸ್ ಇಂಡಿಯನ್ಸ್ಗೆ ಲೈಕ್ BMW ತೊಗೊಳಕ್ಕಾಗಲ್ಲ ಅಂದರೆ RR310 ತೊಗೋಬೋದು ಅಂತ ಇರುವಂಥ ಪ್ರಾಡಕ್ಟು. ಸೊ ಅದನ್ನು ಒಂಥರ ಆಸ್ಪಿರೇಷನಲಿ ಅದನ್ನು ಲಾಂಚ್ ಮಾಡಬೇಕು. ಸುಮ್ಮನೆ ಜಸ್ಟ್ ಡೈರೆಕ್ಟಾಗಿ 2.75 lakhs ಅಂತ ಲಾಂಚ್ ಮಾಡೋದು ನನಗೆ ಏನಕ್ಕೂ ಇಷ್ಟ ಆಗಿಲ್ಲ. ಎನಿವೆ, ಬಟ್ ನನ್ನ ಒಪಿನಿಯನ್ಲಿ ಈ ಪ್ರಾಡಕ್ಟ್ ಬಗ್ಗೆ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಒಂದು ಟಿ ವಿ ಎಸ್ ಅವರು ಅಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸ್ತಿದ್ರು. ಸೊ ಪವರ್ ನಿಮಗೆ ತುಂಬ ಬಂಪಪ್ ಮಾಡಿದ್ದಾರೆ. 38 BHP ಇದೆ ಇದರಲ್ಲಿ. ಸೊ ಪವರ್ ತುಂಬಾ ಜಾಸ್ತಿ ಇದೆ. ಆ್ಯಂಡ್ 29 Nm ಆಫ್ ಟಾರ್ಕ್ ಇದೆ. ಆ್ಯಂಡ್ ಇದರಲ್ಲಿ ವಿಂಗ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಸೊ ಐ ಥಿಂಕ್ ಏರೋಡೈನಮಿಕಲಿ ಇದು ಚೆನ್ನಾಗಿರುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಈ ಗಾಡಿ. ಲುಕ್ ವೈಸ್ ನನಗೆ ತುಂಬ ಇಂಪ್ರೆಸ್ ಮಾಡಿದೆ ಈ ಗಾಡಿ. ಬಟ್ ಪ್ರಾಬ್ಲಮ್ ಈಸ್ ಇದ್ರ ಬಗ್ಗೆ ಇನ್ನೂ ನನಗೆ ಇನ್ಫಾರ್ಮೇಷನ್ ಬೇಕು, ಏನೇನಿದೆ ಏನೇನಿಲ್ಲ, ಹೌ ಇಸ್ ಇಟ್ ಟು ರೈಡ್, ಹೌ ಇಸ್ ಇಟ್ ಟು ಅಟ್ಲೀಸ್ಟ್ ಕೂತ್ಕೊಂಡು ಯಾವ ಥರ ಫೀಲ್ ಕೊಡ್ತಾ ಇದೆ, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ನನಗೆ ತಿಳ್ಕೋಬೇಕಿತ್ತು. ಬಟ್ ವೆರಿ ಲಿಮಿಟೆಡ್ ಇನ್ಫಾರ್ಮೇಷನ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಲೆಟ್ಸ್ ಹೋಪ್ ಅವರು ಜಾಸ್ತಿ ಇನ್ಫಾರ್ಮೇಷನ್ ನೆಕ್ಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಲಾಂಚಸ್ ಕಡೆ ಮೂವ್ ಆಗೋಣ. ಸೊ ಟ್ರಯಾಂಪ್ ಅವ್ರದ್ದು 2 ಬೈಕ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ನೀವು ಐ ನೋ ದಟ್ ಲಾಟ್ ಆಫ್ ಪೀಪಲ್ ವೇರ್ ವೇಟಿಂಗ್ ಫಾರ್ ದ ಥ್ರಕ್ಸ್ಟನ್ 400 ಆರ್ ಸ್ಪೀಡ್ ಮಾಸ್ಟರ್ 400. ಒಂದು ಅವ್ರದ್ದು ಕೆಫೆ ರೇಸರ್ ವರ್ಷನು ಮತ್ತು ಇನ್ನೊಂದು ಅವ್ರದ್ದು ಕ್ರೂಸರ್ ವರ್ಷನು. ಮೇ ಬಿ ಅವರು ದೇ ವಿಲ್ ಲಾಂಚ್ ಇಟ್ ಲಿಟಲ್ ಲೇಟರು. ಬಿಕಾಸ್ ಐ ಥಿಂಕ್ ಇದು ಸ್ವಲ್ಪ ಆಡ್ ಟೈಮು ಡೈರೆಕ್ಟಾಗಿ ಲಾಂಚ್ ಮಾಡೋಕ್ಕೆ. ಸಮ್ ಫೆಸ್ಟಿವ್ ಸೀಸನು ಆರ್ ಮೇ ಬಿ ನ್ಯೂ ಇಯರ್ ಎಂಡ್ ಆಗಬೇಕಾದ್ರೆ ಅದನ್ನು ಲಾಂಚ್ ಮಾಡ್ಬೋದು. ಆ್ಯಸ್ ಆಫ್ ನೌ ಸ್ಪೀಡ್ ಮಾಸ್ಟರ್ 400 ಬಗ್ಗೆ ಇನ್ನೂ ಏನೋ ನ್ಯೂಸ್ ಇಲ್ಲ. ಥ್ರಕ್ಸ್ಟನ್ 400 ಬಗ್ಗೆ ಸ್ವಲ್ಪ ನ್ಯೂಸು ಆ್ಯಂಡ್ ಸ್ಪೈ ಶಾಟ್ಸ್ ಬಂದಿದೆ. ಸೊ ಹೋಪ್ ಇನ್ನೂ ಇಟ್ಕೊಂಡಿರಿ, ಡೋಂಟ್ ವರಿ. ಈ ಲಾಂಚ್ ಬಂದ್ಬಿಟ್ಟು ಇಟ್ಸ್ ಮೋರ್ ಲೈಕ್ ಒಂದು ಫಸ್ಟ್ ಲಾಂಚ್ ಬಂದ್ಬಿಟ್ಟು ಒಂದು ಅಪ್ಡೇಟ್ ಫಾರ್ ದರ್ ಪ್ರೀವಿಯಸ್ ಲಾಂಚ್ ಸ್ಪೀಡ್ 400. ಆ್ಯಂಡ್ ನೆಕ್ಸ್ಟ್ ಲಾಂಚ್ ಬಂದ್ಬಿಟ್ಟು ಇಟ್ ಈಸ್ ಕೈಂಡ್ ಆಫ್ ನನ್ನ ಒಪಿನಿಯನ್ಲಿ ದೇ ಆರ್ ಪ್ಲ್ಯಾನಿಂಗ್ ಟು ಕೇಟರ್ ಟು ಅ ಡಿಫ್ರೆಂಟ್ ಆಡಿಯನ್ಸು. ಬೇಸಿಕಲಿ ಅವ್ರಿಗೆ ನಂಬರ್ಸ್ ಜಾಸ್ತಿ ಮಾಡಬೇಕು. ಆ್ಯಂಡ್ ಇದ್ರ ಬಗ್ಗೆ ನಾನು ಒಪಿನಿಯನ್ ಹೇಳ್ತೀನಿ. ಎನಿವೆ, ಇಸ್ ಇಟ್ ದ ರೈಟ್ ಮೂವ್ ಟು ಡೂ ಆರ್ ನಾಟ್ ಅಂತ. ಆ್ಯಂಡ್ ಲಾಟ್ ಆಫ್ ಕಸ್ಟಮರ್ ಇನ್ ದ ಸೆನ್ಸ್ ಆಡಿಯನ್ಸ್ ಒಪಿನಿಯನ್ ನೋಡಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ. ಕೆಲವುದಕ್ಕೆ ನಾನು ಅಗ್ರಿ ಮಾಡ್ತೀನಿ, ಬಟ್ ಕೆಲವುದಕ್ಕೆ ಐ ಥಿಂಕ್ ನನಗೆ ಕಂಪ್ಲೀಟ್ಲಿ ಐ ಫೀಲ್ ಐ ಆಮ್ ವೆರಿ ಆಪೋಸಿಟ್ ಟು ದೇರ್ ಒಪಿನಿಯನ್ಸು. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ದ ಮೇನ್ ಪಾರ್ಟ್ ಬೇಗ ಮುಗಿಸ್ಬಿಡೋಣ. ಸ್ಪೀಡ್ 400 ಅಪ್ಡೇಟ್ 2025 ವರ್ಷನ್ ಮೈ 25 ಅಂತ ಏನೋ ಇದೆ. ಸೊ ಸ್ಪೀಡ್ 400. ಸೊ ಅದರ ಅಪ್ಡೇಟ್ ಬಗ್ಗೆ ಬರೋಣ. ಸೊ ಬೇಸಿಕಲಿ ಇಲ್ಲಿ ಗೊತ್ತಿರೋ ಅಪ್ಡೇಟ್ಸ್ ಬಂದಿರುತ್ತೆ, ದಟ್ ಇಸ್ ದ ಕಲರ್ ಅಪ್ಡೇಟ್. ಸೊ ಇದರಲ್ಲಿ ಬೇಸಿಕಲಿ 4 ಕಲರ್ ಆಪ್ಷನ್ಸ್ ನಿಮಗೆ ಈಗ ಬರ್ತಾ ಇದೆ. ಸೊ ಒಂದು ಬಂದು ರೆಡ್ ಕಲರು, ಇನ್ನೊಂದು ಯೆಲ್ಲೋ ಕಲರು, ನೆಕ್ಸ್ಟ್ ಒಂದು ವೈಟ್ ಕಲರ್ದು, ಇನ್ನೊಂದು ಬ್ಲ್ಯಾಕ್ ಕಲರ್. ಸೊ 2 ವೈಟ್ ಆ್ಯಂಡ್ ಬ್ಲ್ಯಾಕ್ ಒಂಥರ ಇಂಟರ್ಚೇಂಜಬಲ್ ಆಗಿದೆ ಕಲರು. ಸೊ ಯೆಲ್ಲೋ ಕಲರು ಒಂಥರ ಡಿಫ್ರೆಂಟ್ ಲುಕಿಂಗ್ ಕೈಂಡ್ ಆಫ್ ಕಲರ್ ಇದೆ. ರೆಡ್ ನನಗೆ ಅಷ್ಟಕ್ಕಷ್ಟೇ ಅನಿಸ್ತು. ಓಕೆ ದ ಪ್ರೀವಿಯಸ್ ಕಲರ್ ರೆಡ್ ನಂಗೆ ಇಷ್ಟ ಆಗಿತ್ತು. ಸೊ
ಸೊ ಎನಿವೆ ಸೊ ದಟ್ ಈಸ್ ದ ಥಿಂಗು. ಸೊ ಎಸ್ ನಿಮಗೆ ತುಂಬ ಡಿಫ್ರೆಂಟ್ ಟೋನ್ಸ್ ಆ್ಯಂಡ್ ಕೈಂಡ್ ಆಫ್ ಕಲರ್ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಹೈಲೈಟು ಕಲರು. ಬಟ್ ಮೇನ್ ಹೈಲೈಟ್ ಇದರಲ್ಲಿ ಏನು ಚೇಂಜಸ್ಸು ಕಂಪೇರ್ ಟು ದ ಪ್ರೀವಿಯಸ್ ವರ್ಷನ್ ಅಂತ ಕೇಳಿದ್ರೆ, ಐ ವುಡ್ ಸೇ ದ ಮೇನ್ ಹೈಲೈಟ್ ಬಂದು ಇದರದ್ದು ಟೈರ್ ಚೇಂಜು. ಸೊ ಇದರಲ್ಲಿ ಈಗ ರೆಡೆಸ್ಟಿಯನ್ ಟೈರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾಟ್ ಜಸ್ಟ್ ದಟ್, ಅದರಲ್ಲಿ ನಿಮಗೆ ಸೈಜ್ ಚೇಂಜು ಆಗಿದೆ. ಮುಂದ್ಗಡೆ ನಿಮಗೆ ಇವಾಗ 110/70 ಸೆಕ್ಷನ್ ಬದಲು 110/80 ಸೆಕ್ಷನ್ ಮಾಡಿದ್ದಾರೆ. ಹಾಗೂ ನಿಮಗೆ ಹಿಂದ್ಗಡೆ ಬಂದು ನಿಮಗೆ 150/60 ಸೆಕ್ಷನ್ ಬದಲು 150/70 ಸೆಕ್ಷನ್ ಮಾಡಿದ್ದಾರೆ. ಸೊ ಒಂದು ಕ್ವಾಲಿಟಿ ಟೈರ್ಸು ರೆಡೆಸ್ಟಿಯನ್ದು, ಪ್ಲಸ್ ನಿಮಗೆ ಟೈರ್ ಸೈಜು ಜಾಸ್ತಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಗೊರಿಲ್ಲಾ ಟೈಪ್ ಆಫ್ ಟೈರ್ಸ್ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಸೊ ಬಿಗರ್ ಸೆಕ್ಷನ್ ಟೈರ್ಸ್ 160 ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಬಿಗ್ ಟೈರ್ಸೇ. ಹಿಂದ್ಗಡೆ ಆ್ಯಂಡ್ ಮುಂದ್ಗಡೆ ಎರಡು ಸ್ವಲ್ಪ ದೊಡ್ಡಕ್ಕಿರೋ ಟೈರ್ಸೇ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಐ ಥಿಂಕ್ ಮೇ ಬಿ ಕಸ್ಟಮರ್ದು ಕಂಪ್ಲೇಂಟ್ಸ್ ಇತ್ತು ರಿಗಾರ್ಡಿಂಗ್ ದ ಸೀಟ್ ಕುಷನಿಂಗ್ ಸ್ವಲ್ಪ ಮೇ ಬಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಕಂಪ್ಲೇಂಟ್ ಮಾಡಿರ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಥಿಕರ್ ನಿಮಗೆ ಸೀಟ್ ಈಗ ಅವೈಲೇಬಲ್ ಇದೆ. ಸೊ ದಟ್ ಈಸ್ ವೆರಿ ಗುಡ್ ಥಿಂಗು. ಸೊ ಸ್ವಲ್ಪ ಥಿಕರ್ ಸೀಟ್ ಅವೈಲೇಬಲ್ ಇದೆ. ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಎಕ್ಸಾಸ್ಟ್ ಅದು ಕಲರಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಿಮಗೆ ಪೌಡರ್ ಕೋಟೆಡ್ ಎಕ್ಸಾಸ್ಟ್ ಸಿಗ್ತಾ ಇದೆ. ನಿಮಗೆ ಎಕ್ಸಾಸ್ಟ್ ಬೇಸಿಕಲಿ ಫ್ರಮ್ ಔಟ್ ಸೈಡು ನಿಮಗೆ ಎಕ್ಸಾಸ್ಟು ನಿಮಗೆ ಪೌಡರ್ ಕೋಟೆಡ್ ಇದೆ. ಪ್ಲಸ್ ನಿಮಗೆ ದ ಎಕ್ಸಾಸ್ಟ್ ಪೈಪ್ ಕೂಡ ನಿಮಗೆ ಪೌಡರ್ ಕೋಟೆಡ್ ಬ್ಲ್ಯಾಕ್ ಕಲರಲ್ಲಿ ಬರ್ತಾ ಇದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಮೂವ್ ಓನ್ಲಿ ಬಿಕಾಸ್ ನಾನು ಹಂಟರಲ್ಲಿ ಅದೇ ಥರ ಎಕ್ಸಾಸ್ಟ್ ಯೂಸ್ ಮಾಡ್ತಾ ಇದೆ. ಆ್ಯಂಡ್ ನಿಮಗೆ ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ. ಈ ಸಿಲ್ವರ್ನ ಯೂಶಲಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಗಲೀಜಾಗ್ಬಿಟ್ರೆ ಸ್ವಲ್ಪ ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಮೇಂಟೈನ್. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಮೂವ್ ಓನ್ಲಿ. ಬ್ಲ್ಯಾಕ್ ಕಲರ್ ತುಂಬ ಈಸಿ ಮೇಂಟೆನೆನ್ಸ್ ಮಾಡೋಕ್ಕೆ. ಸೊ ಅದು ಒಳ್ಳೆ ಮೂವ್. ಸೊ ಅದು ಬಿಟ್ಟರೆ ನಿಮಗೆ ಬೇಸಿಕಲಿ ಕ್ಲಚ್ ಮತ್ತು ಬ್ರೇಕ್ ಲೀವರ್ಸ್ ಇದಲ್ವಾ, ಅದಕ್ಕೆ ನಿಮಗೆ ಅಡ್ಜಸ್ಟಬಿಲಿಟಿ ಕೊಟ್ಬಿಟ್ಟಿದ್ದಾರೆ. ಸೊ ಅಡ್ಜಸ್ಟಬಲ್ ಕ್ಲಚ್ ಆ್ಯಂಡ್ ಬ್ರೇಕ್ ಲೀವರ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನೈಸ್ ಮೂವ್. ಅದು ಬಿಟ್ಟರೆ ಐ ಥಿಂಕ್ ಐ ಡೋಂಟ್ ಥಿಂಕ್ ಎನಿ ಬೇರೆ ಏನೋ ಅಪ್ಡೇಟ್ ಮಾಡಿಲ್ಲ. ಆಲ್ಮೋಸ್ಟ್ ಇಟ್ ಈಸ್ ಲುಕಿಂಗ್ ವೆರಿ ಸಿಮಿಲರ್ ಕೈಂಡ್ ಆಫ್ ನಿಮ್ಮ ಪವರ್ ಫಿಗರ್ಸು ಎಲ್ಲ ಸೇಮ್ ಇದೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ವೆರಿ ಮಚ್ ಸೇಮ್ ಈ ಗಾಡಿಯಲ್ಲಿ. ಸೊ ಎಸ್ ನಿಮಗೆ ಅದು ಬಿಟ್ಟರೆ ಇನ್ನೊಂದು ಜಾಸ್ತಿ ಆಗಿರೋದು ಏನಂದರೆ ಆಬ್ವಿಯಸ್ಲಿ ದ ಪ್ರೈಸು. ಸೊ 2.4 lakhs ಮಾಡಿದ್ದಾರೆ. ಸೊ 6,000 ಇಸ್ ಇಟ್ ಓಕೆ ಅಂತ ಕೇಳಿದ್ರೆ ನನ್ನ ಒಪಿನಿಯನ್ ಇಟ್ ಈಸ್ ಕೈಂಡ್ ಆಫ್ ಓಕೆ ಅಂತ ಹೇಳ್ತೀನಿ. 6,000 rupees ಬಿಕಾಸ್ ಟೈರ್ಸ್ ಅಪ್ಡೇಟ್ ಆಗಿದೆ. ಹಾಗೂ ನಿಮಗೆ ಐ ಥಿಂಕ್ ಸೀಟು ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಅಡ್ಜಸ್ಟಬಲ್ ಲೀವರ್ಸು ಕೊಟ್ಟಿರೋದ್ರಿಂದ ನನಗೆ ಐ ಥಿಂಕ್ ಇಟ್ಸ್ ಅ ಡೀಸೆಂಟ್ ಅಪ್ಡೇಟ್ ಓವರ್ ಆಲ್ ಫಾರ್ ವಾಟ್ ಐ ಮೀನ್. ಇಷ್ಟೇ, ಇದಕ್ಕಿಂತ ಜಾಸ್ತಿ ಏನು ಕೇಳ್ತಾ ಇರಲಿಲ್ಲ ಜನರು. ಐ ಥಿಂಕ್ ಪೀಪಲ್ ವರ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ಓಲ್ಡ್ ಸ್ಪೀಡ್ 400 ಆಲ್ಸೋ. ಐ ಥಿಂಕ್ ಆ್ಯಕ್ಚುಲಿ ಅವ್ರಿಗೆ ಬೇರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬೇಕಿತ್ತು. ಆ್ಯಂಡ್ ಸ್ವಲ್ಪ ಈ ಟ್ಯಾಕೋಮೀಟರ್ ಸ್ವಲ್ಪ ಸರಿಯಾಗಿ ಕಾಣ್ತಿರ್ಲಿಲ್ಲ ಅಂತ ಇತ್ತು. ಅದನ್ನು ಅಡ್ರೆಸ್ ಮಾಡಿಲ್ಲ. ಬಟ್ ದೀಸ್ ಅಪ್ಡೇಟ್ಸ್ ಆರ್ ಆಲ್ಸೋ ಓಕೆ, ಫೈನ್ ಅಂತಲೇ ಹೇಳ್ತೀನಿ ನನ್ನ ಒಪಿನಿಯಲ್ಲಿ. ಫಾರ್ 6,000 ದಿಸ್ ಇಸ್ ಅ ಗುಡ್ ಅಪ್ಡೇಟ್ ಅಂತ ಹೇಳ್ತೀನಿ. 2.4 lakhs ಇಸ್ ಅ ಗುಡ್ ಪ್ರೈಸ್ ಫಾರ್ ದ ಅಪ್ಡೇಟ್ ಗಿವನ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬರೋಣ. ನೆಕ್ಸ್ಟ್ ಅಪ್ಡೇಟ್ ಅಲ್ಲ, ನೆಕ್ಸ್ಟ್ ಗಾಡಿನೇ ಹೊಸದು. ದಟ್ ಈಸ್ ಬೇಸಿಕಲಿ ದ ಸ್ಪೀಡ್ T4 ಅಂತ. ಸೊ ನಾನು ಅನ್ಕೊಂಡೆ T4 ಅಂದರೆ ಇಟ್ ಈಸ್ T100 ಅಂತ ಬರುತ್ತೆ ಇವ್ರದ್ದು ಬಾರ್ನ್ವಿಲ್ ಸೀರೀಸಲ್ಲಿ T100 T120 ಅಂತ. ಸೊ ದ್ಯಾಟ್ ಈಸ್ ಮೋರ್ ಲೈಕ್ ಅ ಕ್ಲಾಸಿಕ್ ಬೈಕು. ಇದು ನನ್ನ ಒಪಿನಿಯಲ್ಲಿ ಐ ವಾಂಟ್ ಸೇ ಇಟ್ ಈಸ್ ವೆರಿ ಸಿಮಿಲರ್ ಟು ಆ ಥರ ಬೈಕ್ ಅಲ್ಲ. ಇಟ್ಸ್ ಮೋರ್ ಲೈಕ್ ಒಂದು ಡೌನ್ಗ್ರೇಡೆಡ್ ವರ್ಷನ್ ಆಫ್ ಸ್ಪೀಡ್ 400 ಅಂತಲೇ ಹೇಳ್ತೀನಿ. ಬಿಕಾಸ್ ಇದರಲ್ಲಿ ಸ್ಪೀಡ್ 400 ಥರನೇ ಆಲ್ಮೋಸ್ಟ್ ಇದೆ, ಬಟ್ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದಾರೆ. ಐ ವುಡ್ ಸೇ ಮೋಸ್ಟ್ ಆಫ್ ದಮ್ ಡೌನ್ಗ್ರೇಡ್ ಇದೆ, ಒಂದೇ ಒಂದು ಅಪ್ಗ್ರೇಡ್ ಇದೆ, ಅದೇನು ಅಂತ ಹೇಳ್ತೀನಿ. ಸೊ ಡೌನ್ಗ್ರೇಡ್ ಎಲ್ಲೆಲ್ಲಿ ಮಾಡಿದ್ದಾರೆ ಕಂಪೇರ್ ಟು ಸ್ಪೀಡ್ 400 ಅದನ್ನು ನೋಡೋಣ. ಸೊ ಸ್ಪೀಡ್ 400 ಕಂಪೇರ್ ಮಾಡಿದ್ರೆ ದ ಮೇನ್ ಡೌನ್ಗ್ರೇಡ್ ಮಾಡಿರೋದು ಇನ್ ದ ಪವರ್ ಆ್ಯಂಡ್ ಟಾರ್ಕ್ ಫಿಗರ್ಸು. ಸೊ ಇಂಜಿನಲ್ಲಿ ನಿಮಗೆ ಇಂಜಿನ್ ಸೇಮ್ ಕೊಟ್ಟಿದ್ದಾರೆ, 400cc ಇದೆ, ಬಟ್ ಪವರ್ ಆ್ಯಂಡ್ ಟಾರ್ಕ್ ಫಿಗರ್ಸ್ ನಿಮಗೆ ಇದರಲ್ಲಿ ರೀಟ್ಯೂನ್ ಮಾಡಿದ್ದಾರೆ. 36 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ. ಸೊ ಜಸ್ಟ್ ಸ್ವಲ್ಪ ಟಾರ್ಕ್ ಕಮ್ಮಿ ಮಾಡಿದ್ದಾರೆ ಅಷ್ಟೇ. ಬಟ್ ಪವರಲ್ಲಿ ನಿಮಗೆ 9 bhp ಕಮ್ಮಿ ಮಾಡಿದ್ದಾರೆ. ಸೊ ಇದು 31 bhp ಬರುತ್ತೆ ರಾದರ್ ದೆನ್ 40 bhp. ಸೊ ದ್ಯಾಟ್ ಈಸ್ ಅ ಬಿಗ್ ಡ್ರಾಪ್ ಇನ್ ಪವರು. ಸೊ ಅದು ಕರೆಕ್ಟಾಗಿ ರಾಂಗ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಐ ಥಿಂಕ್ ಫಿಗರ್ಸ್ ನಿಮ್ಗೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನು ಎಲ್ಲ ಹೇಳ್ಬಿಡೋಣ ಅಂತ. ಸೊ ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಚೇಂಜ್ ಮಾಡಿರೋದು ಇಸ್ ದ UST ಸಸ್ಪೆನ್ಷನು. ಸೊ ಇಲ್ಲಿ UST ಸಸ್ಪೆನ್ಷನ್ ಬದಲು ನಿಮಗೆ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೇಮ್ ಟ್ರಾವೆಲ್ ಇದೆ, ಬಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇದರದ್ದು ಟೈರ್ದು ಸೆಕ್ಷನು ಡಿಫ್ರೆಂಟ್ ಆಗಿದೆ. ಪ್ಲಸ್ ನಿಮಗೆ ಇದರಲ್ಲಿ ಟೈರ್ ಕಂಪನಿನೂ ಚೇಂಜ್ ಆಗಿದೆ. MRF ಝಾಪರ್ ಟೈರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ನಿಮಗೆ 110 170 ಕೊಟ್ಟಿದ್ದಾರೆ. ಸೊ ಅಲ್ಲೇನು ಚೇಂಜ್ ಮಾಡಿರೋ ಸೆಕ್ಷನ್. ಹಿಂದ್ಗಡೆ ಮಾತ್ರ 140/70 ಸೆಕ್ಷನ್ ಕೊಟ್ಟಿದ್ದಾರೆ, 150/60 ಬದಲು. ಸೊ ಇವಾಗ 150/70 ಇದೆ ಬೇಸಿಕಲಿ ಹೊಸ ಸ್ಪೀಡ್ 400ಅಲ್ಲಿ. ಸೊ 10 ಸೆಕ್ಷನ್ ಕಮ್ಮಿ ಇದೆ. ಸೊ ಸ್ಲೈಟ್ಲಿ ಸ್ಲಿಮ್ಮರ್ ಟೈರ್ಸು. ಸೊ ಅದು ಒಂದು. ಆ್ಯಂಡ್ ಒನ್ ಮೋರ್ ಅಪ್ಡೇಟ್ ಬಂದ್ಬಿಟ್ಟು ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ನ ತೆಗೆದುಬಿಟ್ಟಿದ್ದಾರೆ. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಅವೈಲೇಬಲ್ ಇಲ್ಲ. ಆ್ಯಂಡ್ ಹಾಗೂ ನನಗೆ ಐ ಆಮ್ ನಾಟ್ ವೆರಿ ಶ್ಯೂರು ವೆಹಿಕಲ್ ಇಮ್ಮೊಬಲೈಸರ್ ನಾನು ರಿಮೂವ್ ಮಾಡ್ದಂಗಿದೆ, ಕೀ ಇಮ್ಮೊಬಲೈಸರ್ ಬೇಸಿಕಲಿ. ಸೊ ದ್ಯಾಟ್ ವುಡ್ ಬಿ ಅ ಬಿಗರ್ ಡ್ರಾಪ್ ನನ್ನ ಒಪಿನಿಯನಲ್ಲಿ ಇಫ್ ದೇ ಹ್ಯಾವ್ ರಿಮೂವ್ಡ್ ದಟ್ಟು. ಆಮೇಲೆ ಇನ್ನೊಂದೇನೆಂದರೆ ಇದರಲ್ಲಿ ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಬದಲು ಟಾರ್ಕ್ ಅಸಿಸ್ಟ್ ಕ್ಲಚ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಒನ್ ಮೋರ್ ಡೌನ್ಗ್ರೇಡು. ಸೊ ಸಾಕಷ್ಟು ಡೌನ್ಗ್ರೇಡ್ಸ್ ಇದೆ ಈ ಗಾಡಿಯಲ್ಲಿ. ಇನ್ನೊಂದು ಬೇಸಿಕಲಿ ನಿಮಗೆ ಬಾರ್ ಆ್ಯಂಡ್ ಮಿರರ್ಸು ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇಲ್ಲ ಇದರಲ್ಲಿ. ಇದು ನಿಮಗೆ ಬೇಸಿಕಲಿ ಕನ್ವೆನ್ಷನಲ್ ಮಿರರ್ ಸಿಗ್ತದೆ, ಜಸ್ಟ್ ಲೈಕ್ ನಿಮಗೆ ಸ್ಕ್ರಾಂಬ್ಲರ್ 400X ಸಿಗುತ್ತಲ್ಲ ಅದೇ ಥರ ಮಿರರ್ಸ್ ಇದೆ. ಐ ಆಮ್ ನಾಟ್ ಶ್ಯೂರ್ ಇದು ಸ್ಕ್ರಾಂಬ್ಲರ್ 400X ಮಿರರ್ ಅಂತ ಐ ಆಮ್ ನಾಟ್ ಶ್ಯೂರ್, ಬಟ್ ಐ ಥಿಂಕ್ ಇಟ್ ಈಸ್ ಅ ಕನ್ವೆನ್ಷನಲ್ ಮಿರರ್, ನಾರ್ಮಲ್, ನಾಟ್ ಬಾರ್ ಆ್ಯಂಡ್ ಮಿರರ್ಸ್ ಕೊಟ್ಟಿಲ್ಲ ಇಲ್ಲಿ.
ಸೊ ಈ ಎಲ್ಲ ಡೌನ್ಗ್ರೇಡ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಇದರಲ್ಲಿ 3 ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನಿಮಗೆ, ವೈಟ್, ರೆಡ್ ಮತ್ತು ಇನ್ನೊಂದು ಕಲರ್ ಯಾವುದೋ ಬ್ಲ್ಯಾಕ್ ಕಲರ್ ಯಾವುದೋ ಒಂದಿದೆ. ಸೊ 3 ಕಲರ್ ಬೇಸಿಕಲಿ ಕೊಟ್ಟಿದ್ದಾರೆ. ಕಲರ್ಸ್ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ವೈಟ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿದೆ ಇದರಲ್ಲಿ. ಸೊ ರೆಡ್ ಕಲರ್ ಓಕೆ ಇದೆ. ಸೇಮ್ ಥಿಂಗ್, ನಾನು ರೆಡ್ ಎರಡೂ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಇನ್ ಬೋತ್ ದ ಸ್ಪೀಡ್ 400 ಆಲ್ಸೋ ಈ T4 ಅಲ್ಲೂ ನನಗೆ ಇಷ್ಟ ಆಗಿಲ್ಲ ಜಾಸ್ತಿ. ಬಟ್ ದಟ್ ಈಸ್ ದ ಥಿಂಗು. ಅಪ್ಗ್ರೇಡ್ ಡೌನ್ಗ್ರೇಡ್ ಮಾಡಿದ್ದಾರೆ. ಏನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದೇ ಒಂದು, ಇದರಲ್ಲಿ ವೀಲ್ ಬೇಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ವೀಲ್ ಬೇಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ವಿಚ್ ವಿಲ್ ಬಿ ಮಚ್ ಮೋರ್ ಕನ್ವೀನಿಯಂಟ್. ನಿಮಗೆ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಸ್ವಲ್ಪ ಬೆಟರ್ ಇರುತ್ತೆ. ಸೀಟ್ ಇದರಲ್ಲಿ ಆಬ್ವಿಯಸ್ಲಿ ಅಪ್ಡೇಟೆಡ್ ಸೀಟೇ ಕೊಟ್ಟಿದ್ದಾರೆ, ವಿಚ್ ಸ್ಪೀಡ್ 400 ಅಪ್ಡೇಟೆಡ್ ಸ್ಪೀಡ್ 400 ಕೊಟ್ಟಿದ್ದಾರೆ. ಅದೇ ಸೀಟು ಹೊಸ ಸೀಟ್ ಕೊಟ್ಟಿದ್ದಾರೆ. ಸೊ ಕುಷನಿಂಗ್ ಜಾಸ್ತಿ ಇದೆ ಆ್ಯಂಡ್ ಪೌಡರ್ ಕೋಟಿಂಗ್ ಇರುವಂಥ ಎಕ್ಸಾಸ್ಟು ಇದರಲ್ಲೂ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅ ಗುಡ್ ಥಿಂಗು. ದ ಥಿಂಗ್ ಈಸ್, ಇದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ, ನಿಮ್ಗೆ ಎಲ್ಲನೂ ಸೇಮ್ ಸಿಗ್ತಾ ಇದೆ. ದ ಫಿಟ್ ಆ್ಯಂಡ್ ಫಿನಿಶು, ದ ಕ್ವಾಲಿಟಿ ಲೆವೆಲ್ಸು ಸೇಮ್ ಇದೆ. ಐ ಮೀನ್ ಸ್ವಲ್ಪ ಮೇ ಬಿ ದ ಪ್ಯಾನಲ್ ಸ್ವಲ್ಪ ಚೇಂಜಸ್ ಇದೆ, ಬಟ್ ಅದು ಜಸ್ಟ್ ವಿಜುವಲ್ ಚೇಂಜಸ್ಸು. ಬಟ್ ಓವರ್ ಆಲ್ ನಿಮಗೆ ಸಣ್ಣ ಪುಟ್ಟ ನಿಮಗೆ ಆ ಶೈನಿ ಕ್ರೋಮ್, ಆ ಬ್ರಷ್ಡ್ ಅಲ್ಯೂಮಿನಿಯಂ ಬದಲು ನಿಮಗೆ ಸ್ವಲ್ಪ ಪ್ಲಾಸ್ಟಿಕ್ ಫಿನಿಶ್ ಇರೋಂಥ ಪಾರ್ಟ್ ಸಿಗುತ್ತೆ. ಬಟ್ ಓವರ್ ಆಲ್ ನಿಮಗೆ ದ ಫಿಟ್ ಆ್ಯಂಡ್ ಫಿನಿಶ್ ಆ್ಯಂಡ್ ಕ್ವಾಲಿಟಿ ಲೆವೆಲ್ಸ್ ಆಫ್ ದಿಸ್ ವೆಹಿಕಲ್ ಆಲ್ಸೋ ತುಂಬಾ ಚೆನ್ನಾಗಿದೆ, ಸೇಮ್ ಆ್ಯಸ್ ದ ಸ್ಪೀಡ್ 400. ಸೊ ಅದ್ರ ಬಗ್ಗೆ ನೀವು ವರಿ ಮಾಡಬೇಕಾಗಿಲ್ಲ. ಸೊ ಇವಾಗ ದ ಬಿಗ್ಗೆಸ್ಟ್ ಕ್ವಶನ್ ಬಂದ್ಬಿಟ್ಟು ಎಲ್ಲರ ಮೈಂಡಲ್ಲಿದೆ, ಓಕೆ ಸ್ಪೀಡ್ 400ಗೆ ಅಪ್ಡೇಟ್ ಇಸ್ ಅಂಡರ್ಸ್ಟ್ಯಾಂಡೇಬಲು ಆ್ಯಂಡ್ 6000 ಫಾರ್ ದಟ್ ಆಲ್ಸೋ ಇಸ್ ಕೈಂಡ್ ಆಫ್ ಓಕೆ, ಬಿಕಾಸ್ ಒಳ್ಳೆ ಟೈರ್ ಸಿಗ್ತದೆ ಆ್ಯಂಡ್ ಒಳ್ಳೆ ಸೀಟು ಪ್ಲಸ್ ಅಡ್ಜಸ್ಟಬಿಲಿಟಿ ಇನ್ ಬ್ರೇಕ್ ಆ್ಯಂಡ್ ಕ್ಲಚ್ ಲೀವರ್ ಕೊಟ್ಟಾರೆ, ದಟ್ ಇಸ್ ಓಕೆ. ಬಟ್ ಇದರಲ್ಲಿ ಏನಕ್ಕೆ ಈ ಮಾಡೆಲ್ ಮಾಡಬೇಕಿತ್ತು, ಇಸ್ ಇಟ್ ನೆಸೆಸರಿನಾ ಅಂತ ತುಂಬ ಜನ ಮೈಂಡಲ್ಲಿದೆ. ಇದರಲ್ಲಿ ಕೆಲವ್ರದ್ದು ಮೈಂಡ್ ಸೆಟ್ ನನಗೆ ಅರ್ಥ ಆಗ್ತಾ ಇಲ್ಲ ಆ್ಯಂಡ್ ನಾನು ಈ ಮೈಂಡ್ ಸೆಟ್ ಅಗೇನ್ಸ್ಟು. ಲೈಕ್ ವಾಟ್ ಲಾಟ್ ಆಫ್ ಪೀಪಲ್ ಆರ್ ಟೆಲಿಂಗ್, ನಾಟ್ ಎಲ್ಲರೂ ಅಲ್ಲ, ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ. ಲೈಕ್ ಅವ್ರಿಗೆ ಏನಿಸ್ತಾ ಇದೆ ಅಂದರೆ, ಟ್ರಯಾಂಪ್ ಅವರು ಶುಡ್ ನಾಟ್ ಡೌನ್ಗ್ರೇಡ್ ದೆಮ್ಸೆಲ್ಫು. ಅವ್ರು ಇಷ್ಟು ಚೀಪಾಗಿ ಗಾಡಿನ ಸೆಲ್ ಮಾಡಬಾರ್ದು ಅಂತ ಕೆಲವ್ರ ಮೈಂಡಲ್ಲಿದೆ. ಏನಕ್ಕಪ್ಪ ಇಷ್ಟೊಂದು ಚೀಪಾಗಿ ನೀನು ಸೆಲ್ ಮಾಡ್ತಾ ಇದೆಯಾ, ಏನಕ್ಕೆ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ನೀನು ಡೌನ್ಗ್ರೇಡ್ ಮಾಡಿಬಿಟ್ಟು ಸೆಲ್ ಮಾಡ್ತಾ ಇದೆಯಾ, ನೀನೊಂದು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು, ಎಲ್ಲ ಸ್ಟ್ಯಾಂಡರ್ಡ್ ಆಗಿರಬೇಕು. ಬಟ್ ಇದರಲ್ಲಿ ನನಗೆ ಇಂಟೆನ್ಷನ್ಸ್ ತುಂಬ ರಾಂಗ್ ಅನಿಸ್ತಾ ಇದೆ. ಐ ನೋ ವಾಟ್ ದ ಇಂಟೆನ್ಷನ್ಸ್ ಆಫ್ ಲಾಟ್ ಆಫ್ ಯೂಸರ್ಸ್ ಇದೆ. ಆ್ಯಂಡ್ ಸೇಮ್ ಥಿಂಗ್ KTM ಬಗ್ಗೆನೂ ನಾನು ಕೇಳ್ಪಟ್ಟಿದ್ದೀನಿ, ದ ಸೇಮ್ ಮೈಂಡ್ ಸೆಟ್ಟು ಇದೆ ತುಂಬ ಜನಲ್ಲಿ. ಬಿಕಾಸ್ ಸಾಕಷ್ಟು ಚೆನ್ನಾಗಿ ವೆನ್ KTM 250 390 ಲಾಂಚ್ ಮಾಡಿದಾಗ ಅದೇ ಬೇರೆ ಓಕೆ, ಒಂದು ಕ್ವಾಲಿಟಿ ವೆಹಿಕಲ್ ಲಾಂಚ್ ಮಾಡಿದ್ದಾರೆ. ಬಟ್ KTM ಅವರು ವೆನ್ ದೇ ಸ್ಟಾರ್ಟೆಡ್ ಲಾಂಚಿಂಗ್ 125cc ಬೈಕು, KTM ಏನಕ್ಕೆ 125cc ಲಾಂಚ್ ಮಾಡ್ತಾ ಇದ್ದಾರೆ, ಈ ಬಡವ್ರಿಗೆಲ್ಲ ಏನಕ್ಕೆ ನೀವು ಕೊಡ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ದ ಮೈಂಡ್ ಸೆಟ್ ಇಸ್ ಅದೇ. ಆ್ಯಕ್ಚುಲಿ ನೀವು ಏನಕ್ಕೆ ಬಡವ್ರಿಗೆ ನೀವು ಈ ಥರ ಪ್ರೈಸಸ್ಗೆಲ್ಲಿ ಕೊಡ್ತೀರಾ, ನೀವು ಎಲ್ಲರೂ ಈ ಗಾಡಿ ತೊಗೊಂಡ್ಬಿಟ್ರೆ ಅದ್ರದ್ದು ವ್ಯಾಲ್ಯೂ ಫುಲ್ ಕಮ್ಮಿ ಆಗ್ಬಿಡುತ್ತಂತ. ಸೊ ನನಗೆ ಇದು ಒಂದು ಸ್ವಲ್ಪ ಚೀಪ್ ಮೈಂಡ್ ಸೆಟ್ ಅಂತ ಅನಿಸುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಐ ಫೀಲ್ ದ್ಯಾಟ್ ನೀವೂ ಅಷ್ಟೇ ವೆನ್ 790 890 ಬೈ ಮಾಡೋ KTMನ ಬೈ ಮಾಡೋ ಕೆಪಾಸಿಟಿ ಇಲ್ಲದೆ ಇರಬೇಕಾದ್ರೆ ಇಂಡಿಯನ್ ಕಂಪನಿ ಒಂದು ಸೇರಿಕೊಂಡು KTM ಜೊತೆ ನಿಮಗೆ ಒಂದು 390 ಲಾಂಚ್ ಮಾಡಿ ನಿಮಗೂ ಅದು ಅಫೋರ್ಡೆಬಲ್ ಆಗಿರಲಿಲ್ಲ. 790 ಅಂದರೆ ನೀವು ತೊಗೊಳ್ತಾನೆ ಇಲ್ಲ, 390 ಆಗಿರೋದ್ರಿಂದ ನೀವು ತೊಗೊಂಡಿರೋದು. ನಾನು ಅಷ್ಟೇ ಈಗ ಸ್ಕ್ರಾಮ್ಲರ್ 400X ಬಂದಿರೋದ್ರಿಂದ ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ ಆಬ್ವಿಯಸ್ಲಿ ಟ್ರಯಾಂಪ್ದು ಸ್ಪೀಡ್ 900 1200 ತೊಗೊಳ್ಳೋ ಕೇಪಬಿಲಿಟಿ ಇರಲಿಲ್ಲ. ಸೊ ನೀವು ಐ ಡೋಂಟ್ ಥಿಂಕ್ ನೀವು ಆ ಥರ ಈ ಚೀಪ್ ಮೈಂಡ್ ಸೆಟ್ಟಿಗೆ ಬರಬಾರ್ದು. ದಟ್ ಓಕೆ ಇವಾಗ ಎಲ್ಲರೂ ತೊಗೊಂಡ್ಬಿಡ್ತಾರೆ, ಎಲ್ಲರೂ ಸ್ಪೀಡ್ 400 ತೊಗೊಂಡ್ಬಿಡ್ತಾರೆ, ಅದ್ರ ವ್ಯಾಲ್ಯೂನೇ ಇರಲ್ಲ ಅಂದರೆ ಇಟ್ ಈಸ್ ಆಬ್ವಿಯಸ್ಲಿ ಆ ಥರ ಮಾಡಬೇಕು ಗಾಡಿಗಳನ್ನ, ಸೊ ದಟ್ ಎಲ್ಲರೂ ತೊಗೊಳ್ಳೋ ಥರ ಇರಬೇಕು. ಸೊ ಈ ಮೈಂಡ್ ಸೆಟ್ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಐ ಥಿಂಕ್ ಸೇಮ್ ಥಿಂಗ್ ನಾನು ಹೇಳ್ತೀನಿ, ವೆನ್ ಐ ಬಾಟ್ ಹಂಟರ್ 350 ಆಲ್ಸೋ, ನನಗೆ ಇಫ್ ಆ ಪ್ರೈಸ್ಗೆ ಅದು ಲಾಂಚ್ ಮಾಡಿರಲಿಲ್ಲ, ಎಸ್ ಅದರಲ್ಲಿ ಸ್ವಲ್ಪ ಫೀಚರ್ಸ್ ಕಮ್ಮಿ ಇತ್ತು, ಇಟ್ ವಾಸ್ ನಾಟ್ ಆ್ಯಸ್ ಕಂಫರ್ಟೇಬಲ್ ಆಸ್ ದಿ ಕ್ಲಾಸಿಕ್ 350, ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಆ ಥರ ಪ್ರೈಸ್ಗೆ ಲಾಂಚ್ ಮಾಡಿದ್ರಿಂದ ಒಂದು ಕಂಪನಿಗೂ ಲಾಭ ಆಯಿತು. ಐ ವಿಲ್ ಟಾಕ್ ಅಬೌಟ್ ಕಂಪನಿ ವೈಸು ಇಸ್ ಇಟ್ ಅ ರೈಟ್ ಡಿಸಿಷನ್ ಆಲ್ಸೋ. ಬಟ್ ಜನರದ್ದು ಮೈಂಡ್ ಸೆಟ್ ನಂಗೆ ಅರ್ಥ ಆಗ್ತಿಲ್ಲ. ನನಗೆ ಆ ಪ್ರೈಸಲ್ಲಿ ಲಾಂಚ್ ಮಾಡಿರಲಿಲ್ಲ ಅಂದರೆ ನಾನಿವತ್ತು ಈ ವಿಡಿಯೋನು ಮಾಡ್ತಾ ಇರಲಿಲ್ಲ, ನಾನು ಈ ಥರ ಒಂದು ಬೈಕ್ ಎಂಥೂಸಿಯಾಸ್ಟೇ ಆಗ್ತಿರಲಿಲ್ಲ, ಬೈಕ್ ಬಗ್ಗೆ ನನಗೆ ನಾಲೆಜೇ ಬರ್ತಾ ಇರಲಿಲ್ಲ. ಸೊ ನನಗೆ ಆ ಬೈಕ್ ಕೊಟ್ಟಿರೋದ್ರಿಂದ ನನಗೆ ತುಂಬ ಎಷ್ಟೊಂದು ಟ್ರಿಪ್ಸ್ ಮಾಡೋ ಥರ ಆಯಿತು, ನನಗೆ ಒಂದು 2 lakhs ಒಳಗಡೆ ಮಾಡೋದು. ಆ್ಯಂಡ್ ಐ ಥಿಂಕ್ ಪ್ರೈಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಐ ನೋ ದಟ್ ನೀವು ತುಂಬ ಜನ ಕೇಳ್ತಾ ಇರ್ಬೋದು ದಟ್ ದ ಪ್ರೈಸ್ ಡಿಫರೆನ್ಸ್ ಬಿಟ್ವೀನ್, ಅದ್ರ ಬಗ್ಗೆ ಮಾತಾಡ್ತೀನಿ ಆಲ್ಸೋ, ಏನು ಆ ಪ್ರೈಸ್ ಡಿಫರೆಂಟ್ ಡಸ್ ಇಟ್ ಮೇಕ್ ಸೆನ್ಸ್ ಅಂತ. ಬಟ್ ಸ್ಟಿಲ್ ನಿಮ್ಗೆ ಅನ್ಸ್ಬಿಟ್ಟು 2.17 lakhs ಮತ್ತು 2.4 lakhs ಏನು ಡಿಫ್ರೆನ್ಸ್ ಇದೆ, ಅದಕ್ಕೆ ಏನು ಒಂದು 23,000 ಎಕ್ಸ್ಟ್ರಾ ಪೇ ಮಾಡಿಬಿಟ್ರೆ ಸ್ಪೀಡ್ 400 ಸಿಗುತ್ತೆ. ಆಬ್ವಿಯಸ್ಲಿ ಐ ವುಡ್ ಡೆಫಿನೆಟ್ಲಿ, ನಾನು ನನ್ನ ಆಡಿಯನ್ಸ್ ಕೇಳ್ತೀನಿ ದಟ್ ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದೆ ಅಂದರೆ ಐ ವುಡ್ ಸ್ಟಿಲ್ ಸಜೆಸ್ಟ್ ಟು ಗೋ ಆ್ಯಂಡ್ ಬೈ ದ ಸ್ಪೀಡ್ 400 ಅಲ್ಲಿ ಬೈ ಮಾಡಿ ಅಂತಲೇ ಹೇಳ್ತೀನಿ ನಾನು. ಬಟ್ ಕೆಲವರಿಗೆ ಎಷ್ಟೊಂದು ಚೆನ್ನಾಗಿ ಹೆಂಗಿರುತ್ತೆ ಅಂದರೆ ತುಂಬ ಟೈಟ್ ಸಿಚುವೇಶನ್ ಇರುತ್ತೆ, ಅವರಿಗೆ ಒಂದು ಡ್ರೀಮ್ ಇರುತ್ತೆ ಅವ್ರಿಗೆ ಬೈ ಮಾಡೋಕ್ಕೆ, ಆ್ಯಂಡ್ ಅವ್ರಿಗೆ ಇಷ್ಟೇ ಬಜೆಟ್ ಅಂತ ಇರ್ತದೆ. ಆ ಡ್ರೀಮ್ ಇರೋರಿಗೆ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಟ್ರು ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಆ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ. ಸೊ ಅದನ್ನು ನೀವು ಒಂದು ಹ್ಯಾಪಿಯಾಗಿ ಎಕ್ಸೆಪ್ಟ್
ಅಕ್ಸೆಪ್ಟ್ ಮಾಡೋ ಬದಲು ಐ ವುಡ್ ಸೇ ನೀವು ಒಂಥರ ಲೈಕ್ ಏನಕ್ಕೆ ಕಮ್ಮಿ ಮಾಡಿದ್ದಾರೆ, ಎಲ್ಲರಿಗೂ ಅಫೋರ್ಡಬಲ್ ಆಗುತ್ತೆ, ಎಲ್ಲರ ಹತ್ರನೇ ಇದ್ಬಿಡುತ್ತೆ, ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ದಟ್ ಈಸ್ ನನಗೆ ಐ ಆಮ್ ನಾಟ್ ಬೈಯಿಂಗ್ ಇನ್ ಟು ಇಟ್. ನನಗಂತೂ ಅದು ಐ ಆಮ್ ನಾಟ್ ಇನ್ ಟು ದಟ್. ನನ್ನ ಪ್ರಕಾರ ಒಂದು ಮ್ಯಾನುಫ್ಯಾಕ್ಚರರ್ಸು ಚೀಪರ್ ವರ್ಷನ್ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್ ಫಾರ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್. ಎಸ್, ಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ಯು ಹ್ಯಾವ್ ಟು ಟಾಕ್ ಇನ್ ದ ರೈಟ್ ಟರ್ಮ್ಸ್. ಏನು ನಾವು ಮಾತಾಡಬೇಕಂದ್ರೆ ಕ್ವಾಲಿಟಿ ಡ್ರಾಪ್ ಆಗಬಾರ್ದು. ಎಲ್ಲ ಕಡೆ ನಿಮಗೆ ಕ್ವಾಲಿಟಿ ಪಾರ್ಟ್ಸ್ ಮಾಡಬೇಕು. ನೀವು ಏನೇ ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ಡಿಲೇಡ್ ಆಗೋದು ಪ್ರೊಡ್ಯೂಸ್ ಮಾಡಿ, ಬಟ್ ಕ್ವಾಲಿಟಿ ಪಾರ್ಟ್ಸ್ನ ನೀವು ಯಾವಾಗಲೂ ಪ್ರೊಡ್ಯೂಸ್ ಮಾಡಿದೆ. ಸೊ ಕ್ವಾಲಿಟಿ ಕಡೆ ನಾವು ಗಮನ ಕೊಡಬೇಕು. ಬಟ್ ವಿ ಶುಡ್ ನಾಟ್ ಬಿ ಲೈಕ್ ಜೆಲ್ಲಸ್ ಆರ್ ಲೈಕ್ ಏನಕ್ಕೆ ಇವ್ರಿಗೆಲ್ಲ ಸಿಗ್ತಾ ಇದೆ ಅಂತ ಹೇಳೋದು ನನ್ನ ಒಪಿನಿಯನ್. ದಟ್ ಈಸ್ ಅ ವೆರಿ ಬ್ಯಾಡ್ ಮೈಂಡ್ ಸೆಟ್. ಬಟ್ ಎನಿವೇ, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು 2.17 lakhs ಏನದು ಕರೆಕ್ಟ್ ಪ್ರೈಸಾ ಅಂತ ಕೇಳಿದ್ರೆ, ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ಇದನ್ನು ಇನ್ನೂ ಕಮ್ಮಿ ಪ್ರೈಸ್ ಮಾಡ್ಬೋದು. 2.1 lakhs ಆರ್ 2.9 lakhs 2.09 lakhs ಮಾಡ್ಬೋದಿತ್ತು ನನ್ನ ಒಪಿನಿಯನ್ಲಿ. ಸೊ ಈ 7,000 to 8,000 ಕಮ್ಮಿ ಮಾಡ್ಬೋದಿತ್ತು. ಬಟ್ ಐ ಅಂಡರ್ಸ್ಟ್ಯಾಂಡ್ ಏನಕ್ಕೆ ಇವರು 2.17 lakhs ಇದ್ದಾರೆ. ಆ್ಯಂಡ್ ಐ ವಿಲ್ ಅವರು ಬೇಸಿಕಲಿ ಅವರು ಕಾಂಪಿಟೇಟರ್ಸ್ನ ನೋಡ್ಬಿಟ್ಟು ಈ ಪ್ರೈಸಿಂಗ್ ಮಾಡಿರೋದು. ಇವಾಗ ಕರೆಂಟ್ಲಿ ಏನಿದೆ ಅಂದರೆ 400cc ನಿಮಗೆ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದೆ. ಒಂದು ಸೆಗ್ಮೆಂಟಲ್ಲಿ ನಿಮಗೆ ಪ್ರೀಮಿಯಮ್ 400cc ಸಿಗ್ತಾ ಇದೆ, ಇನ್ನೊಂದರಲ್ಲಿ ನಿಮಗೆ 400cc ಸಿಗ್ತಾ ಇದೆ, ಪವರ್ ಎಲ್ಲ 400cc ಸಿಗ್ತಾ ಇದೆ. ಬಟ್ ನಿಮಗೆ ಸ್ವಲ್ಪ ಕಾಂಪ್ರಮೈಸ್ ಪಾರ್ಟ್ಸ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇನ್ ದ ಸೆನ್ಸ್ ಪಾರ್ಟ್ಸ್ ಕ್ವಾಲಿಟಿನೂ ಅಲ್ಲ, ಇಟ್ಸ್ ಲೈಕ್ ದ ಟೈಪ್ ಆಫ್ ಪಾರ್ಟ್ಸ್ ಅಷ್ಟೇ. ಲೈಕ್ ಫಾರ್ ಎಕ್ಸಾಂಪಲ್ ಕನ್ವೆನ್ಷನಲ್ ಫೋಕ್ಸ್ ಇನ್ಸ್ಟೆಡ್ ಆಫ್ USD ಫೋಕ್ಸ್, ಸೊ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಇಲ್ಲ ಟ್ರ್ಯಾಕ್ಷನ್ ಕಂಟ್ರೋಲ್ ಮಿಸ್ ಔಟ್ ಮಾಡೋದು, ಆರ್ 19 inches ಬದಲು 17 inches ಮಾಡೋದು, ಈ ಥರ ಎಲ್ಲ ಸಣ್ಣ ಪುಟ್ಟ ಕಾಸ್ಟ್ ಕಟ್ಟಿಂಗ್ ಇರುತ್ತಲ್ಲ. ಸೊ ಇದನ್ನೆಲ್ಲ ಸೇರಿಸಿ ಒಂದು ಸೆಕ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಇದು ಯಾವ ಜೊತೆ ಕಾಂಪೀಟ್ ಮಾಡ್ತಾ ಇದೆ, ಒಂದು ಹಂಟರ್ 350. ಎಸ್, ಅದೊಂಥರ OG, ಅದು ಲೋ ಪ್ರೈಸ್ ಬಾರ್ಗೇನ್ ಪ್ರೈಸಲ್ಲಿ. ಸೊ ಹಂಟರ್ 350, ಜಾವಾ 42 FJ, ನಿಮಗೆ ಮ್ಯಾವ್ರಿಕ್ 440, ಆಮೇಲೆ ಈಗ ಸ್ಪೀಡ್ T4, ಆಮೇಲೆ NS400 ಬಜಾಜ್ ಅವ್ರದ್ದೆ. ಸೊ ಬಜಾಜ್ ಅವ್ರದ್ದು 2 ಗಾಡಿ ಇದೆ, ಒಂದು NS400, ಇನ್ನು ಈ ಸ್ಪೀಡ್ T4 ಅಂತ. ಪ್ಲಸ್ ಹೈರೋದೊಂದು ವೆಹಿಕಲ್ ಇದೆ, ರಾಯಲ್ ಎನ್ಫೀಲ್ಡ್ದು ಒಂದು ಅಂಡರ್ 350 ಇದೆ, ಹಾಗೂ ಜಾವಾ ಅವ್ರದ್ದು 42 FJ. ಸೊ ಇದೆಲ್ಲನೂ 400cc ಅರೌಂಡ್ ಇನ್ ಆ್ಯಂಡ್ ಅರೌಂಡೇ ಬರ್ತಾ ಇದೆ. ನಿಮಗೆ ಪವರ್ ಫಿಗರ್ಸು ನೀವು ನೋಡಿದ್ರೆ ನಿಯರ್ ಬೈ ಇದೆ. ಐನೋ ಹಂಟರ್ ಒಂದು ಸ್ವಲ್ಪ ಐ ವುಡ್ ಸೇ 400cc ಟೈಪ್ ಇಲ್ಲ, ಆ್ಯಂಡ್ ಪವರ್ ತುಂಬ ಕಮ್ಮಿ ಇದೆ, ಬಟ್ ಅದರ ಪ್ರೈಸ್ ತುಂಬ ಕಮ್ಮಿ ಇದೆ. ಓವರ್ ಆಲ್ ನಿಮಗೆ 1.75 lakhs. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಬ್ರ್ಯಾಕೆಟು. ಆ್ಯಂಡ್ ಇಲ್ಲಿಂದ ಕಸ್ಟಮರ್ ಸೆಗ್ಮೆಂಟ್ ತುಂಬ ಡಿಫ್ರೆಂಟ್ ಇದೆ. ಅವ್ರಿಗೆ ಬೇಸಿಕಲಿ ಬೇಕಾಗಿರೋದು ಈಸ್ ಐ ವುಡ್ ಸೇ ಒಂದು ಬೈಕ್ ಬೇಕು ನಂಗೆ 400cc, ಆ್ಯಂಡ್ ಬಜೆಟ್ ತುಂಬಾ ಸ್ಟ್ರಾಂಗ್ಲಿ ಕನ್ಸ್ಟೆಂಟ್ ಇದೆ ಅವ್ರಿಗೆ. ಆ್ಯಂಡ್ ಫಾರ್ ದೆಮ್ ಇದು ಮಾಡಿರೋ ಸೆಗ್ಮೆಂಟ್ ಆ್ಯಕ್ಚುಲಿ, ಆ್ಯಂಡ್ ಐ ಆಮ್ ಟೋಟಲಿ ಓಕೆ. ಸೊ ಆ ಸೆಗ್ಮೆಂಟಲ್ಲಿ ನಿಮಗೆ ವೆನ್ ನನ್ನ ಒಪಿನಿಯನ್ ಟ್ರ್ಯಾಂಪ್ ಏನು ಯೋಚನೆ ಮಾಡಿರ್ತಾರೆ ಅಂದರೆ, ಇಫ್ ದೇ ಪ್ರೈಸ್ ಇಟ್ ವೆರಿ ಲೆಸ್, ಲೈಕ್ 7,000-8,000 ಕಮ್ಮಿ ಮಾಡಿದ್ರೆ ಅವ್ರಿಗೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ. ಸೊ ನಾನು ಏನು ಹೇಳಿದೆ ಇನಿಷಿಯಲಿ ಅದರದ್ದೇ ಉಲ್ಟಾ ಹೇಳ್ತೀನಿ. ಮ್ಯಾನುಫ್ಯಾಕ್ಚರರ್ ಪಾಯಿಂಟ್ ಆಫ್ ವ್ಯೂಯಿಂದ ಏನಂದರೆ, ದೇ ವಾಂಟ್ ಟು ಪ್ರೊವೈಡ್ ಅ ಗುಡ್ ಲೈಕ್ ಅಫೋರ್ಡಬಲ್ ಸೆಗ್ಮೆಂಟ್ ಕೊಡೋಣ ಅಂತಿದ್ದೀವಿ. ಬಟ್ ಸ್ಟಿಲ್ ದೇ ಡೋಂಟ್ ವಾಂಟ್ ಟು ಗೋ ಡೌನ್ ದ ಕಾಂಪಿಟೇಟರ್ಗಿಂತ ಸ್ವಲ್ಪ ಮೇಲೆ ಇರೋಣ. ಬಿಕಾಸ್ ಅವರು ದ ಒನ್ ಥಿಂಗ್ ಯು ವಿಲ್ ಗೆಟ್ ಅಮಂಗ್ ಆಲ್ ದೀಸ್ ಕಾಂಪಿಟೇಟರ್ಸು, ನಿಮಗೆ ಒನ್ ಥಿಂಗ್ ನೀವು ಟ್ರಯಾಂಪಿನ 100% ಸಿಗುತ್ತೆ. ಏನಂದರೆ ಆ ಫಿಟ್ ಆ್ಯಂಡ್ ಫಿನಿಶು ಆ್ಯಂಡ್ ಕ್ವಾಲಿಟಿ ಇದೆ ನೋಡಿ. ದ ಫಿಟ್ ಆ್ಯಂಡ್ ಫಿನಿಶ್, ದ ವೇ ಇಟ್ ಇಸ್ ಫಿನಿಶ್ಡು ನಿಮ್ಗೆ ಯಾವ ಕಂಪನಿಯಲ್ಲೂ ಸಿಗಲ್ಲ. ಸೊ ಅದು ನಿಮಗೆ ಕೊಡ್ತಾ ಇರಬೇಕಾದ್ರೆ ದೇ ಆರ್ ಚಾರ್ಜಿಂಗ್ ದಟ್ 7,000-8,000 ಎಕ್ಸ್ಟ್ರಾ. ಸೊ ಅದಕ್ಕೋಸ್ಕರ ಚಾರ್ಜ್ ಮಾಡ್ತಾರೆ. ಅದರ್ವೈಸ್ ನನ್ನ ಒಪಿನಿಯನ್ 7,000-8,000 ನಿಮಗೆ ಕಮ್ಮಿ ಸಿಗಬೇಕಿತ್ತು ಆ್ಯಕ್ಚುಲಿ ಓವರ್ ಆಲ್. ಅದರ್ವೈಸ್ ನನ್ನ ಒಪಿನಿಯನ್ ಕಮ್ಮಿ ಆಗ್ಬೋದಿತ್ತು, ಬಿಕಾಸ್ ತುಂಬಾ ಡೌನ್ ಗ್ರೇಡ್ ಮಾಡಿದ್ದಾರೆ ಕಂಪೇರ್ ಟು ಸ್ಪೀಡ್ 400. ಸೊ ಆ ಪಾಯಿಂಟು ನಾನು ಲಾಟ್ ಆಫ್ ಯೂಸರ್ಸ್ ಹೇಳ್ತಾ ಇದ್ದಾರೆ ನೋಡಿ, ಇನ್ನೂ ಕಮ್ಮಿ ಮಾಡಬೇಕಿತ್ತು, ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ. ಅದನ್ನು ಒಪ್ಕೋತೀನಿ. ಬಟ್ ಫಸ್ಟ್ ಪಾಯಿಂಟು ನಾನು ಏನಕ್ಕೆ ಈ ಥರ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀರಾ, ಏನಕ್ಕೆ ಈ ಥರ ಅಫೋರ್ಡೆಬಲ್ ಕೊಡ್ತಾ ಇದ್ದೀರಾ ಅಂತ, ದಟ್ ಈಸ್ ಐ ಕಂಪ್ಲೀಟ್ಲಿ ಡಿಸಗ್ರಿ. ನಿಮಗೆ ಸಿಕ್ಕಿದಾಗ ಮಾತ್ರ ಖುಷಿ ಆಯಿತು, ಬಟ್ ಬೇರೆಯವ್ರಿಗೆ ಸಿಗಬಾರ್ದು ಅಂದರೆ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಇನ್ ಜನರಲ್ ನೀವು ಇದನ್ನು ರೆಕಮೆಂಡ್ ಮಾಡ್ತೀರಾ ಅಂತ ಕೇಳಿದೆ. ನನ್ನ ಒಪಿನಿಯನ್ಲಿ ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಫಾರ್ ಸಂಬಡಿ ಹೂ ಹ್ಯಾಸ್ ಅ ವೆರಿ ಟೈಟ್ ಬಜೆಟ್. ನಂಗೆ ಆ ಬಜೆಟ್ ತುಂಬ ಟೈಟ್ ಇದೆ, ಆ್ಯಂಡ್ ಸ್ಟಿಲ್ ಐ ವಾಂಟ್ ಟು ಬೈ ಟ್ರ್ಯಾಂಪ್ ಗಾಡಿ ಅಂದರೆ ದಿಸ್ ಇಸ್ ದ ಓನ್ಲಿ ವೇ ಟು ಗೋ ಫಾರ್ ಯು. ಬಟ್ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಡೆಫಿನೆಟ್ಲಿ ನಿಮಗೆ ಸ್ಪೀಡ್ 400 ಇಸ್ ಅ ಬೆಟರ್ ಆಪ್ಷನ್. ಬಿಕಾಸ್ ನಿಮಗೆ ಈಗ ಅಪ್ಗ್ರೇಡೆಡ್ ಆ ವರ್ಷನ್ ಬೇರೆ ಬಂದಿದೆ, ಪ್ಲಸ್ ನಿಮಗೆ ಎಲ್ಲ ಫೀಚರ್ಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಂಜಿನು ಲಿಟಲ್ ಬಿಟ್ ಅಪ್ಡೇಟ್ ಮಾಡಿರ್ತಾರೆ ಅವರು ಇನ್ ಜನರಲ್. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಐ ಫೀಲ್ ದಟ್ ದ ಸ್ಪೀಡ್ 400 ಹೋಗೋದು ಇಟ್ಸ್ ಅ ಬೆಟರ್ ಆಪ್ಷನು. ಇದು ಓಕೆ ನನ್ನ ಹತ್ರ ದುಡ್ಡು ಇದೆ, ಬಟ್ ಸ್ಟಿಲ್ ಐ ಹ್ಯಾವ್ ಟು ಗೋ ಫಾರ್ ದಿಸ್ ಅಂತ ಕೇಳಿದ್ರೆ ಯಾರಿಗೆ ಇದನ್ನು ತೊಗೋಬೇಕು? ಸೊ ಇದರಲ್ಲಿ ಐ ವುಡ್ ಸೇ ಓನ್ಲಿ ಒನ್ ಟೈಪ್ ಆಫ್ ಪೀಪಲ್ಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಯಾರು ಅಂದರೆ ಬೇಸಿಕಲಿ ನೀವು ಇಫ್ ಯು ಆರ್ ಯೂಸಿಂಗ್ ದಿಸ್ ವೆಹಿಕಲ್ ಆನ್ ಅ ರೆಗ್ಯುಲರ್ ಬೇಸಿಸ್, ಡೇ ಟು ಡೇ ಬೇಸಿಸು, ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ಕ್ರಾಮ್ಲರ್ 400 ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಆ ಕಂಪ್ಲೀಟ್ ಪವರ್ನ ಯೂಸ್ ಮಾಡೋಕ್ಕಾಗಲ್ಲ. ಇಫ್ ಯು ಆರ್ ಡೇ ಟು ಡೇ ನೀವು ಬರೀ ಸಿಟಿಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ 40 bhp ನೀವು ಸಿಟಿಯಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನೀವು 40 bhp
ಯೂಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಗೋ ಇನ್ ಹೈವೇಸ್ ಹೋಗಬೇಕು, ಟೂರಿಂಗ್ ಮಾಡಬೇಕು, ಅವಾಗಲೇ ನೀವು ಯು ಕ್ಯಾನ್ ಎಕ್ಸ್ಪ್ರೆಸ್ ದಟ್ 40 BHP. ಅದರ್ವೈಸ್ ಯು ಕೆನಾಟ್ ಎಕ್ಸ್ಪ್ರೆಸ್ ದಟ್ 40 BHP. ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಈವನ್ ಹಂಟರ್ 350 ಆಲ್ಸೋ ಏನಕ್ಕೆ ನಾನು ಈ ಸೇಮ್ ಸೆಕ್ಷನಲ್ಲಿ ಹಾಕಿದ್ದೀನಿ ಅಂದರೆ ಅದರಲ್ಲಿರೋ 20 BHP ಆಲ್ಸೋ ವೆರಿ ಗುಡ್ ಇನಫ್. ಸೊ ಇದರಲ್ಲಿ 30 BHP ಕೊಡ್ತಾ ಇದ್ದಾರೆ ಅಂದರೆ 31 BHP, ಇಟ್ ಈಸ್ ಮೋರ್ ದ್ಯಾನ್ ಗುಡ್ ಇನಫ್. ನಿಮಗೆ ಆ ಪವರ್ನ ಎಕ್ಸಸೈಸ್ ಮಾಡ್ಬೋದು. ಸೊ ನನ್ನ ಒಪಿನಿಯಲ್ಲಿ ದಿಸ್ ಇಸ್ ಅ ಗುಡ್ ಮೂವ್ ಅಲ್ಲಿ, ಬಿಕಾಸ್ ಸಿಟಿ ವೈಸ್ ನನ್ನ ಒಪಿನಿಯಲ್ಲಿ ಆ್ಯಂಡ್ ಡೇ ಟು ಡೇ ಎವ್ರಿ ಡೇ ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ಇನ್ನೊಂದು ಏನಂದರೆ ನಿಮಗೆ ಮೈಲೇಜ್ ಬೇಕಾಗುತ್ತೆ. ಡೇ ಟು ಡೇ ಯೂಸ್ ಮಾಡಬೇಕಂದ್ರೆ ನಿಮ್ಗೆ ಮೈಲೇಜ್ ಬೇಕಾಗುತ್ತೆ. ಸೊ ಪವರ್ ನಿಮಗೆ ಜಾಸ್ತಿ ಬೇಡ, ನಿಮಗೆ ಗುಡ್ ಲುಕಿಂಗ್ ಬೈಕ್ ಹೇಗಿದ್ರು ಇದೆ, ನಿಮಗೆ ಮೇಂಟೆನೆನ್ಸು ಕಮ್ಮಿ ಆಗುತ್ತೆ, ಮೈಲೇಜ್ ಜಾಸ್ತಿ ಇರುತ್ತೆ. ಇದರಲ್ಲಿ ಮೇಂಟೆನೆನ್ಸ್ ಏನಕ್ಕೆ ನಿಮಗೆ USD ಸಸ್ಪೆನ್ಷನ್ ಏನು ಬೇಕಾಗಿಲ್ಲ ನಿಮಗೆ. ಸೊ ದ ಟೆಲಿಸ್ಕೋಪಿಕ್ ಮೇಂಟೆನೆನ್ಸ್ ಮಾಡೋದು ಈಸಿ. ಸೊ ಓವರಾಲ್ ನಿಮಗೆ ಬಿಕಾಸ್ ಇಂಜಿನಲ್ಲೂ ನಿಮಗೆ ಕಮ್ಮಿ ಪವರ್ ಇರೋದ್ರಿಂದ ಜಾಸ್ತಿ ನಿಮಗೆ ಲೈಕ್ ಇಶ್ಯೂಸ್ ಬರಲ್ಲ ನಿಮಗೆ ಕಂಪೇರ್ ಟು ಹೈ ಪರ್ಫಾರ್ಮಿಂಗ್ಸ್ ಓರಿಯೆಂಟೆಡ್ ಇಂಜಿನ್. ಸೊ ನಿಮಗೆ ಮೇಂಟೆನೆನ್ಸು ಕಮ್ಮಿ ಆಗುತ್ತೆ. ಓವರಾಲ್ ನನ್ನ ಒಪಿನಿಯಲ್ಲಿ ಪೀಪಲ್ ಹೂ ವಾಂಟ್ ಟು ಯೂಸ್ ರೆಗ್ಯುಲರ್ಲಿ ಎವ್ರಿ ಡೇ ನಿಮಗೆ ಸಿಟಿಯಲ್ಲಿ ಯೂಸ್ ಮಾಡಬೇಕಂತ ಇದ್ದೀರಾ, ಆ್ಯಂಡ್ ನೀವು ಜಾಸ್ತಿ ನೀವು ಟೂರಿಂಗ್ ಮಾಡೋದೇ ಇಲ್ಲ, ಅಪರೂಪಕ್ಕೆ ಯಾವಾಗ ಒಂದು ದಿನ ಟೂರಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ದೆನ್ ಪ್ಲಸ್ ನಿಮಗೆ ದ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಯಾರಾದರೂ ದುಡ್ಡು ಕಮ್ಮಿ ಇದೆ ಆ್ಯಂಡ್ ದೇ ವಾಂಟ್ ಅನ್ ಅಫೋರ್ಡಬಲ್ ವೆಹಿಕಲ್ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ವೆಹಿಕಲ್ ಅಂತ ನನಗೆ ಅನಿಸ್ತದೆ. ಬಿಕಾಸ್ ದಿಸ್ ಇಸ್ ದ ಸೇಮ್ ವೆಹಿಕಲ್ ಸ್ಪೀಡ್ 400 ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಗುಡ್ ವೆಹಿಕಲ್. ಸೊ ದಟ್ ಈಸ್ ಅ ಗುಡ್ ಥಿಂಗು. ಸೊ ನನ್ನ ಫ್ರಮ್ ಮ್ಯಾನುಫ್ಯಾಕ್ಚರ್ ಪಾಯಿಂಟ್ ಆಫ್ ವ್ಯೂ ಮಾತಾಡೋದಾದ್ರೆ ಇಸ್ ಇಟ್ ಅ ಗುಡ್ ಮೂವ್ ಫ್ರಮ್ ಟ್ರಯಾಂಪ್ ಅಂತ ಹೇಳಿದ್ರೆ ಐ ವುಡ್ ಸೇ ಎಸ್ ಅಂತಲೇ ಹೇಳ್ತೀನಿ. ನೀವು ಹೇಳ್ಬೋದು ನೀವು ಸ್ಪೀಡ್ 400 ಸ್ಪೀಡ್ ಮಾಸ್ಟರ್ 400 ಅಥವಾ ಟ್ರಕ್ಸ್ಟನ್ 400ನ ಏನಕ್ಕೆ ಲಾಂಚ್ ಮಾಡಿಲ್ಲ ಆ್ಯಂಡ್ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ನೀವು ಈವನ್ ರಾಯಲ್ ಎನ್ಫೀಲ್ಡ್ ಕಡೆಯಿಂದ ನಾವು ನೋಡ್ಬೋದು ಅವ್ರದ್ದು ಬ್ರೆಡ್ ಆ್ಯಂಡ್ ಬಟರ್ ಯಾವ ಗಾಡಿ ಅಂತ. ಐ ನೋ ದೇ ಹ್ಯಾವ್ ದ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರು, ಸೂಪರ್ ಮೀಟಿಯರ್ 650, ಇವಾಗ ಹಿಮಾಲಯನೂ ಇದೆ, ಬಟ್ ಸ್ಟಿಲ್ ದ ಬ್ರೆಡ್ ಆ್ಯಂಡ್ ಬಟರ್ ಫ್ರಮ್ ದೆಮ್ ಈಸ್ ದ ಕ್ಲಾಸಿಕ್ 350 ಆ್ಯಂಡ್ ದ ಹಂಟರ್ 350. ವೆನ್ ಹಂಟರ್ 350 ಲಾಂಚ್ ಆಯ್ತು ನೋಡಿ, ಅವಾಗ ಅವ್ರದ್ದು ಸೇಲ್ಸ್ ನಂಬರು ತುಂಬಾ ಜಾಸ್ತಿ ಆಯಿತು. ಆ್ಯಂಡ್ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದೇರ್ ಲೈಕ್ ಬ್ರೆಡ್ ಆ್ಯಂಡ್ ಬಟರು. ಹಂಟರ್ 3 ಅಪಾರ್ಟ್ ಫ್ರಮ್ ಕ್ಲಾಸಿಕ್ದು ನಂಬರ್ನ ಡಬಲ್ ಮಾಡೋದ್ರಲ್ಲಿ ಅದು ಹೆಲ್ಪ್ ಮಾಡಿದ್ದು ಹಂಟರ್ 350. ಸೊ ಈ ವೆಹಿಕಲ್ಲು ಮ್ಯಾನುಫ್ಯಾಕ್ಚರರ್ ಪಾಯಿಂಟ್ ಆಫ್ ವ್ಯೂ ಇಂದ ನನ್ನ ಒಪಿನಿಯನ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ರೈಟ್ ನಾವು ಟ್ರಯಾಂಪ್ದು ಗೋಲ್ ಇರಬೇಕಾಗಿರೋದು ಏನು ಅಂದರೆ ಅವ್ರದ್ದು ಎಷ್ಟಾಗುತ್ತಷ್ಟೋ ಅವ್ರದ್ದು ಶೋರೂಮ್ಸ್ನ ಎಕ್ಸ್ಟೆಂಡ್ ಮಾಡಬೇಕು ಅವ್ರದ್ದು. ಸೊ ವೆನ್ ಅವರು ಶೋರೂಮ್ಸು ಅಕ್ರಾಸ್ ಇಂಡಿಯಾ ಎಕ್ಸ್ಟೆಂಡ್ ಮಾಡಿದಾಗ ಗಾಡಿನೇ ಸೆಲ್ ಮಾಡ್ತಿಲ್ಲ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಹ್ಯಾವಿಂಗ್ ಸೋ ಮೆನಿ ಶೋರೂಮ್ಸು. ಸೊ ನೀವು ಹೂ ಆರ್ ಕ್ರಿಟಿಸೈಸಿಂಗ್ ಟ್ರಯಾಂಪ್ ಏನಕ್ಕೆ ಇದನ್ನು ಈ ಥರ ಚೀಪರ್ ವರ್ಷನ್ ಲಾಂಚ್ ಮಾಡ್ತೇನೆ ಅಂದರೆ ನಿಮಗೇನೆ ಹೆಲ್ಪ್ ಆಗುತ್ತೆ ನಾಳೆ. ಬಿಕಾಸ್ ಇಷ್ಟು ಗಾಡಿಗಳನ್ನ ಲಾಂಚ್ ಆಗಿಬಿಟ್ರೆ ಆಬ್ವಿಯಸ್ಲಿ ಇದು ಪಾರ್ಟ್ ಶೇರಿಂಗ್ಸ್ ಎಲ್ಲ ಇರುತ್ತೆ ನಿಮಗೆ. ಸೊ ನಿಮಗೇನು ಆ ಪಾರ್ಟ್ಸ್ ಅವೈಲಬಿಲಿಟಿನೂ ಜಾಸ್ತಿ ಆಗುತ್ತೆ. ಟ್ರಯಾಂಪ್ ಶೋರೂಮು ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಸೊ ನೀವು ಟೂರ್ ಮಾಡಬೇಕಾದ್ರೂ ನಿಮಗೆ ಆ ಟ್ರಯಾಂಪ್ದು ಶೋರೂಮ್ ಎಲ್ಲ ಕಡೆ ಸಿಗುತ್ತೆ. ಸೊ ಇಂಡೈರೆಕ್ಟ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ನನ್ನ ಒಪಿನಿಯನ್ ಈ ಥರ ಚೀಪ್ ಮೈಂಡ್ ಸೆಟ್ ಇಟ್ಕೋಬೇಡಿ ಅಷ್ಟೇ ಅಂತ ಹೇಳ್ತೀನಿ. ಬಟ್ ಎಸ್ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡ್ಬೋದು, ಬಟ್ ಆಸ್ ಐ ಟೋಲ್ಡ್ ಯು ಅವರ ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಹ್ಯಾಂಪರ್ ಮಾಡಬಾರ್ದು. ಟ್ರಯಾಂಪ್ ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಬ್ರ್ಯಾಂಡ್ ವಿಚ್ ಮೇಕ್ಸ್ ವೆರಿ ಬಿಗ್ ಗಾಡಿ. ಐ ಮೀನ್ ರಾಯಲ್ ಎನ್ಫೀಲ್ಡ್ ಆದರೆ ಸಣ್ಣ ಗಾಡಿಯಿಂದ ದೊಡ್ಡ ಗಾಡಿ ಮಾಡ್ತಾ ಇದ್ದಾರೆ, ಬಟ್ ಟ್ರಯಾಂಪ್ ಈಗ ದೊಡ್ಡ ಗಾಡಿಯಿಂದ ಕೆಳಗಡೆ ಸಣ್ಣ ಗಾಡಿ ಮಾಡಿದೆ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್ ಫಾರ್ ಟ್ರಯಾಂಪ್ ರಾದರ್ ದೆನ್ ಕ್ರಿಟಿಸೈಸಿಂಗ್ ದೆಮ್. ಜಸ್ಟ್ ಫೀಚರ್ಸ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಆಸ್ ಐ ಟೋಲ್ಡ್ ಯು ಇಟ್ ಈಸ್ ನಾಟ್ ಫಾರ್ ಎವ್ರಿ ಒನ್. ನಿಮಗೆ ಬೇಕಾಗಿಲ್ಲ ಅಂದರೆ ನೀವು ತೊಗೋಬೇಡಿ ಅಷ್ಟೇ. ಸಂಬಡಿ ಹೂ ವಾಂಟ್ಸ್ ಟು ಒಂದು ಡ್ರೀಮ್ ಇರುತ್ತೆ ಅವನಿಗೆ ಒಂದು ಟ್ರಯಾಂಪ್ದು ಗಾಡಿ ತೊಗೋಬೇಕಂದ್ರೆ ಲೆಟ್ ಹಿಮ್ ಫುಲ್ಫಿಲ್ ಇಸ್ ಡ್ರೀಮ್. ಸೇಮ್ ಥಿಂಗ್ ನಾನು NS 400 ಜೊತೆನೂ ಸೇಮ್ ಅಂತಲೇ ಹೇಳ್ತೀನಿ. ಯಾರಿಗೊಂದು ಡ್ರೀಮ್ ಇರುತ್ತೆ, ಜಸ್ಟ್ ನನಗೊಂದು 400cc ಬೈಕ್ ಬೇಕು ಅಂತ, ಲೆಟ್ ಹಿಮ್ ಫುಲ್ಫಿಲ್ ಇಸ್ ಡ್ರೀಮ್ ಅಂತ ನಾನು ಹೇಳ್ತೀನಿ ರಾದರ್ ದೆನ್ ಕ್ರಿಟಿಸೈಸಿಂಗು. ಸೊ ಓವರಾಲ್ ನಂದು ಇದೆ ಅಷ್ಟೇ ಒಪಿನಿಯನು. ಸೊ ಎಸ್ ನೆಕ್ಸ್ಟು ನನ್ನ ಕಂಪ್ಯಾರಿಸನ್ ಬರುತ್ತೆ, ಒಂದು ಮಹಾ ಕಂಪ್ಯಾರಿಸನ್ ಇದೆ ಬೇಸಿಕಲಿ ವಿತ್ ಆಲ್ ದಿಸ್ ಸ್ಮಾಲ್ 400cc ಬೈಕ್ಸ್ದು ಒಂದು ಕಂಪ್ಯಾರಿಸನ್. ನಾನು ಆ್ಯಕ್ಚುಲಿ ಬರೀ ಹಂಟರ್ ಮತ್ತು FJ ಜಾವಾ 42 FJ ಬಗ್ಗೆ ಕಂಪ್ಯಾರಿಸನ್ ಮಾಡೋಣ ಅಂತಂದೆ, ಬಟ್ ಇವಾಗಂತೂ ದೊಡ್ಡ ಕಂಪ್ಯಾರಿಸನ್ ಮಾಡಬೇಕು. ಸೊ ಡೆಫಿನೆಟ್ಲಿ ವೆಯ್ಟ್ ಮಾಡಿ ದ ಬಿಗ್ ಕಂಪ್ಯಾರಿಸನ್ ಎಲ್ಲದನ್ನ ಕಂಪೇರ್ ಮಾಡ್ಬಿಟ್ಟು ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.